ಈಶ್ವರ ನಮ್ಮ ಮೇಲೆ ಕಾಪಾಡು ತಂದೆ, ನಮ್ಮನ್ನ ಕಾಪಾಡು. ಯಾವುದೇ ಅಡ್ಡಿ ಆತಂಕವಿಲ್ಲದೆ ನ್ಯಾಯವಂತರ ಮನೆತನ ಅನ್ನಿಸ್ಕೊಂಡಿರೋ ನಮ್ಮ ಮನೆತನ ಯಾವಾಗಲೂ ಶೃಂಗಾರದಿಂದ ಶೋಭಿಸಿದರಲ್ಲೇ ತಂದೆ, ಶೋಭಿಸಿದರಲ್ಲೇ. ಹಾಗೆ ಮಕ್ಕಳಿಲ್ಲದ ನನಗೆ ನನ್ನ ಮೈದನನೇ ಮಗ. ಅವನ ಬದುಕು ಬಂಗಾರವಾಗಬೇಕು ತಂದೆ, ಬಂಗಾರವಾಗಬೇಕು. ಧರ್ಮದ ದಾರಿಯಲ್ಲಿ ನಡೆಯುವಂತೆ ಆಶೀರ್ವಾದ ಮಾಡು ತಂದೆ, ಆಶೀರ್ವಾದ ಮಾಡು. ಜೊತೆಗೆ ಸಕಾಲದಲ್ಲಿ ಮಳೆಯಾಗಿ ಕಷ್ಟದ ಕಾಲದಲ್ಲಿರುವಂತ ಬಡವರ ಬದುಕು ಬಂಗಾರವಾಗುವಂತೆ ದಯಪಾಲಿಸು ತಂದೆ, ದಯಪಾಲಿಸು. ಗಂಗಾ, ಪೂಜೆ ಮುಗಿದರೆ ಪ್ರಸಾದ ಕೊಡು. ಆಗಲಿ ಸ್ವಾಮಿ, ಮೊದಲು ಆ ದೇವರಿಗೆ ನಮಸ್ಕರಿಸಿ ಈ ವರ್ಷನಾದ್ರೂ ಬರಗಾಲ ದೂರ ಮಾಡಿ ಆದಷ್ಟು ಬೇಗ ಆ ಮಳೆರಾಯ ಬಂದು ಫಸಲು ಬಂದು ಈ ಬಡ ರೈತರಿಗೆ ಒಂದೊಳ್ಳೆ ಕಾಲ ಬರಲಿ ಅಂತ ಆ ದೇವರ ಹತ್ರ ಬೇಡ್ಕೊಳ್ರಿ. ಗಂಗಾ, ಆ ದೇವರಲ್ಲಿ ಏನಂತ ಬೇಡಿಕೊಂಡೆ? ಮತ್ತೇನ್ ಬೇಡ್ಕೊಳ್ಳಿ? ನೋಡಿ, ಸಕಾಲದಲ್ಲಿ ಮಳೆಯಾಗಿ ಬಡವರನ್ನ ರಕ್ಷಣೆ ಮಾಡುವಂತ ಬೇಡ್ಕೊಂಡೇರಿ, ಬೇಡ್ಕೊಂಡೆ. ಗಂಗಾ, ನೀನು ಈ ಶೃಂಗಾರದ ಅರಮನೆಗೆ ಬಂಗಾರದ ಹೊಡಿತೀಯ. ನೀನು ನನ್ನ ಕೈ ಹಿಡಿದು ಬಂದಿರುವ ಮೇಲೆ ಈ ಮನೆಯ ಗೌರವವನ್ನು ಮುದ್ದಾದ ಮಡದಿಯನ್ನು ಹೃದಯ ಪಂಜರದಲ್ಲಿಟ್ಟು ಪೂಜಿಸುವೆ, ಪ್ರೀತಿಸುವೆ, ಆರಾಧಿಸುವೆ. ಈ ನಿನ್ನ ಮಧುರ ಕಂಠದಿಂದ ಹೊರಹೊಮ್ಮಲಿ ಒಂದು ಸುಂದರ ಗೀತೆಯನ್ನು. ಆಯ್ತು ಸ್ವಾಮಿ, ನಿಮ್ಮ ಇಚ್ಛೆಯಂತೆ ಆಗಲಿ.
ಒಕ್ಕಲಿಗರಾದ ನಾವು ನಿತ್ಯ ದೇವರಲ್ಲಿ ಬೇಡಿಕೊಳ್ಳೋದು ಒಂದೇ ಹೊತ್ತಿಗೆ ಸಕಾಲಕ್ಕೆ ಮಳೆ ಬಂದು ಬೆಳೆ ಹೊರಸಾಗಿ ಬೆಳೆ ಬಂದು ಬೆಳೆದ ದವಸ ಧಾನ್ಯಗಳಿಗೆ ಯೋಗ್ಯ ಬೆಲೆ ಸಿಕ್ಕಾಗ ಮಾತ್ರ ನಮ್ಮ ರೈತರು ಬದುಕು ಬಂಗಾರವಾಗದೊತ್ತಿಗೆ ಬದುಕು ಬಂಗಾರವಾಗದು. ಅಂದು ರೈತ ರಾಷ್ಟ್ರದ ಬೆನ್ನೆಲುಬು ಎಂದು ಜನರಾಡುವ ಮಾತು ಇಂದು ಅದೇ ರೈತ ಸಾಲದ ಸೋಲಿಗೆ ಸಿಲುಕಿ ದುಷ್ಟ ಹಣವಂತರ ಕೈಯಲ್ಲಿ ಬಂದಿಯಾಗಿದ್ದಾನೆ. ಮೇಘರಾಜ ಈ ಸಲವಾದರೂ ಸಕಾಲಕ್ಕೆ ಆಗಮನವಾಗಿ ಹಳ್ಳ ಕೊಳ್ಳ ಕೆರೆ ಬಾವಿಗಳ ಬಾರಗರೆದ ಹಾಲಿನ ಮರ ಉಕ್ಕಿದರೆ ಸಮೃದ್ಧಿ. ನಮ್ಮ ರೈತರಿಗೆ ಅದುವೇ ಕಳೆ, ಆವಾಗ ನಮ್ಮ ಬದುಕು ಹಾಲಿನ ಮಳೆ. ಸಾಲ ಮಾಡೋದು ರೈತರಿಗೇನು ಹೊಸದಲ್ಲ. ಮಾಡಿದ ಸಾಲ ಮರು ವರ್ಷ ತೀರಿಸದು ಇರ್ತೈತಿ. ದೇವರ ಅನುಗ್ರಹದಿಂದ ಇಲ್ಲಿವರೆಗೂ ಸಾಲ ಮಾಡುವ ಸಂದರ್ಭ ಬಂದಿರಲಿಲ್ಲ. ಆದರೆ ಈ ವರ್ಷ ಏನಾಯ್ತು ಅಣ್ಣ? ಹೋದ ವರ್ಷ ಮಳೆ ಬಾರದ ಕಾರಣದಿಂದ ಬೆಳೆ ಎಲ್ಲ ಬತ್ತಿ ಹೋಗಿದೆ. ನಮ್ಮಂತ ಬಡ ರೈತನ ಬದುಕು ನೆಲ್ಲಿಗೆ ಹೋಗಿದೆ. ರೈತನ ತಮ್ಮ ವಿದ್ಯಾವಂತನಾಗಲಿ ಎಂದು ನನ್ನ ತಮ್ಮನನ್ನು ಕಷ್ಟಪಟ್ಟು ಓದಿಸಿರುವೆ. ಹಣದ ತೊಂದರೆಯಿಂದ ಈ ಕೊನೆ ವರ್ಷದ ಓದು ನಿಲ್ಲುವಂತಾಗಿದೆ. ಸ್ವಾಮಿ, ವಿದ್ಯಾಭ್ಯಾಸಕ್ಕೋಸ್ಕರ ಅದೆಷ್ಟು ಸಾಲ ಆದ್ರೂ ಚಿಂತೆ ಇಲ್ಲ. ಬೇಕಾದ್ರೆ ನಮ್ಮ ಪ್ರಾಣ ಬೇಕಾದ್ರೂ ಹೋಗ್ಲಿದೆ, ಪ್ರಾಣ ಬೇಕಾದ್ರೂ ಹೋಗ್ಲಿ. ಪ್ರಶಾಂತನಿಗೆ ವಿದ್ಯಾ ದೇವಿ ಒಂದಿದ್ದಾಳೆ ಅಂದ್ರೆ ಓದಿ ದೊಡ್ಡ ಸಾಯುವನಾಗ್ತಾನೆ, ದೊಡ್ಡ ನೌಕರಿ ದೊರಕುತ್ತೆ. ಆಗ ಸಾವಿರಾರು ಹಳ್ಳಿಗಳಲ್ಲಿ ನಮ್ಮ ಮನೆತನದ ಕೀರ್ತಿ ಹೆಚ್ಚಾಗುತ್ತೆ. ಹಾಗೆ ಶೃಂಗಾರ ಬರುತ್ತದೆ ಈ ಮನೆತನ. ಅತ್ತಿಗೆಮ್ಮ, ಈ
ನಮ್ಮ ಮನೆಯ ಮನ ಬೆಳಗಲು ಬಂದಂತ ಭಾಗ್ಯದ ಲಕ್ಷ್ಮಿಯ ಮನೆ. ಅಣ್ಣ ಅತ್ತಿಗೆ ಆಶೀರ್ವಾದದಿಂದ ಈ ಕೊನೆಯ ವರ್ಷ ಓದು ಮುಗಿಸಿ ಕೂಡಲೇ ನೌಕರಿ ಸಿಕ್ಕರೆ ಅನ್ಯಾಯ, ಅನೀತಿ, ಅಧರ್ಮ ಇವುಗಳನ್ನು ಮೆಟ್ಟಿ ನಿಂತೆ ಲಂಚಕ್ಕೆ ಕಡಿವಾಣ ಹಾಕಿ ನಿಷ್ಠಾವಂತ ಅಧಿಕಾರಿನಾಗಿ ನನ್ನ ಅಣ್ಣ ಅತ್ತಿಗೆ ಹಾಗೂ ತಮ್ಮಂದಿರಿಗೆ ಯಾವ ಕಷ್ಟ ಬಾರದ ಹಾಗೆ ನೋಡಿಕೊಂಡು ಮನೆ ಕೀರ್ತಿ ಬೆಳಗುವಂತೆ ಮಾಡುತ್ತೇನೆ. ಅತ್ತಿಗೆ ಕೀರ್ತಿ ಬೆಳಗುವಂತೆ ಮಾಡುತ್ತೇನೆ. ನೋಡಪ್ಪ, ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಅಣ್ಣ ತಮ್ಮ ಎಲ್ಲರೂ ಕಷ್ಟಪಟ್ಟು ದುಡಿತಾ ಇದ್ದಾರೆ. ನಿನ್ನ ಮಾತಿನಂತೆ ನಡೆದುಕೊಂಡಿದ್ದೆ ಆದ್ರೆ ಈ ಸಮಾಜದಲ್ಲಿ ನೀನು ಆದರ್ಶ ವ್ಯಕ್ತಿಯಾಗಿ ಬದುಕ್ತೀಯೋ. ಇದು ನಾವು ಉಳಿಸ್ಕೊಂಡು ಹೋಗೋದು ಬೆಳೆಸ್ಕೊಂಡು ಹೋಗೋದು ನಿನಗೆ ಬಿಟ್ಟಿದ್ದು. ಕೊಟ್ಟ ಮಾತು ಎಂದು ತಪ್ಪು ನಡೆದವನಲ್ಲತ್ತಿಗೆ ನಿನ್ನ ಮೈದನ. ಅತ್ತಿಗೆ ನನ್ನ ಮೇಲೆ ನಿಮಗೆ ಭರವಸೆ ಇಲ್ಲವೇ? ಭರವಸೆ ಯಾರ ನಂಬಿಕೆ ಯಾರಿಗಿದೆ ಈ ಕಲಿಕಾಲದಲ್ಲಿ? ತಂದೆಯ ನಂಬಿಕೆ ಮಗನ ಮೇಲಿಲ್ಲ, ಹೆಂಡತಿ ನಂಬಿಕೆ ಗಂಡನ ಮೇಲಿಲ್ಲ. ಅಣ್ಣ ತಮ್ಮಂದಿರ ನಂಬಿಕೆ ಅಂತೂ ಕನಸಿನ ಮಾತಾಗಿದೆ ಈ ಕಲಿಕಾಲದಲ್ಲಿ. ಸಾಲಿ ಕಲಿಯುವ ಸಮಯದಲ್ಲಿ ಬಂದು ಬಳಗ ಅಣ್ಣ ತಮ್ಮರೆಲ್ಲರೂ ನನ್ನವರು. ನೌಕರಿ ಸಿಕ್ಕ ಮೇಲೆ ಅಂತೂ ಯಾರು ನನಗೆ ಗೊತ್ತಿಲ್ಲ ಎನ್ನುವ ಮನಸ್ಥಿತಿ. ಮದುವೆಯಾಗಿ ಮಡದೆ ಮನೆಗೆ ಬಂದರೆ ಸಾಕು, ಕರುಳಿನ ಸಂಬಂಧವನ್ನು ಕತ್ತರಿಸಿಕೊಂಡು ಮೋಹದ ಮಡದೆಯ ಮಾತನ್ನು ನಂಬಿ ನಡೆಸಿಕೊಡುವ ಸಾಕಷ್ಟು ಅಣ್ಣ ತಮ್ಮನ್ನು ಕಂಡಿದ್ದೇನೆ ಈ ಸಮಾಜದಲ್ಲಿ. ನಿನ್ನೆ ತಿಳಿದುಕೊಂಡ ಹಾಗೆ ಮತಿಹೀನ ನಾನಲ್ಲ. ನೀವು ಎಲ್ಲರೂ ನನಗಾಗಿ ಮಾಡುವುದು ತ್ಯಾಗವನ್ನು ಯಾವತ್ತೂ ಮರೆಯದೆ ಅಣ್ಣ ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಡೆದು ನೌಕರಿ ಸಿಕ್ಕರೆ ನಿಮ್ಮ ಸೇವೆ ಮಾಡುತ್ತೇನೆ. ನನ್ನ ಮಾತಿನ ಮೇಲೆ ವಿಶ್ವಾಸ ಇರದಿದ್ದರೆ ಕೋಟಿ ವಿದ್ಯೆಗಿಂತ ಭೇಟಿ ಇದ್ದ ಮೇಲೆ ಎನ್ನುವ ಹಾಗೆ ನಿಮ್ಮ ಜೊತೆಗೆ ಸೇರಿ ಭೂಮಿ ತಾಯಿ ಮಡಿಲಲ್ಲಿ ರೈತನಾಗಿ ದುಡಿವೆ. ನಿನ್ನ ಮನ ಪರೀಕ್ಷೆ ಮಾಡಲು ತಮ್ಮಂದಿರು ಈ ರೀತಿಯಾಗಿ ಮಾತನಾಡುತ್ತಿರಬಹುದು. ಅದನ್ನೆಲ್ಲ ಮನಸ್ಸಿನಲ್ಲಿ ಹಚ್ಚಿಟ್ಟುಕೊಂಡು ಓದುವುದನ್ನು ನಿಲ್ಲಿಸಬೇಡ. ಈ ನ್ಯಾಯವಂತರ ಮನೆತನದಲ್ಲಿ ನೀನು ಒಬ್ಬನೇ ಓದಿದಿ ಎಂದಾಗ ನಿನ್ನ ಭವಿಷ್ಯ ಉಜ್ವಲವಾಗಲೆಂದು ಹಾರೈಸುತ್ತಮ್ಮ. ನಿನ್ನಣ್ಣ ನಿನ್ನನ್ನು ಆರೈಸಿದ್ದಕ್ಕೆ ನಿನ್ನ ಮನಸ್ಸಿನಲ್ಲಿ ಸಂತೋಷವಾಗ್ತಿದೆಯಲ್ಲಪ್ಪ. ನೋಡು, ನಿನ್ನ ಮನದಲ್ಲಿರುವ ಸಂದೇಹನ ದೂರ ಮಾಡಿ ನೀನು ಯಾವಾಗ್ಲೂ ನಗ್ತಾ ಇರಬೇಕು, ಸಂತೋಷದಿಂದ ನಗ್ತಾ ಇರಬೇಕು. ಹಾಲು ಜೇನಿನಂತೆ ಮಧುರವಾಗಿ ನನ್ನ ಜೀವನ ಸಾಗಲಿ ಎಂದು ಹಾರೈಸಿದ ನನ್ನ ಅಣ್ಣನ ಮಾತು ಕೇಳಿ ಹಾಲು ಕುಡಿದಷ್ಟು ಸಂತೋಷವಾಯಿತು ನನಗೆ. ನಾವು ಎಲ್ಲರೂ ನನ್ನ ಮೇಲೆ ಇಟ್ಟಿರುವ ನಂಬಿಕೆಗೆ ದ್ರೋಹ ಬಗೆಯದೆ ನಿಮ್ಮ ಮಾತು ಮೀರಿ ನಡೆಯುವನಲ್ಲ ಅಂತ ಶ್ರೀ ನಾಯಕರ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ. ಮುಂದೆ ನಡೆಯುವುದನ್ನು ಯಾರು ಕಂಡಿದರು ಈ ಜಗದಲ್ಲಿ? ನಾವೆಲ್ಲ ಪಾತ್ರಧಾರಿಗಳು ಸೂತ್ರಧಾರಿ ಮೇಲೆ ಇರುವಾಗ ಅವು ಆಡಿಸಿದಂತೆ ಅದು ಎಲ್ಲ ದೇವರ ಇಚ್ಛೆ. ಅದಕ್ಕೆ ಹೇಳಲಿಲ್ಲವೇ ಹಣೆಯ ಬರಕ್ಕೆ ಹೊಣೆ ಯಾರು ಅಂತ? ನೋಡಿ, ನಮ್ಮಲ್ಲಿ ಯಾವುದೇ ಅಡ್ಡಿ ಆತಂಕ ಬಂದರೂ ಕೂಡ ನೀವು ಅಣ್ಣ ಬಂದ ಈಗ ಹೇಗಿದ್ದೀರೋ ಹಾಗೆ ಸಂತೋಷವಾಗಿ ಕೊನೆ ತನಕ ಬಾಳಿರಿ. ಅಣ್ಣ, ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮಿಸಿ ಬಿಡೋಣ ಈ ನಿನ್ನ ತಮ್ಮನ ಮಾತನ್ನು. ಈ ಮನೆಯ ಅಕ್ಕರೆಯ ಪ್ರೀತಿಯ ತಮ್ಮ ನೀನಾಗಿರುವಾಗ ನಿನ್ನ ಬಾಯಿಂದ ಇಂಥ ಮಾತು ಯಾಕೆ ತಮ್ಮ? ಇಂಥ ಮಾತು ಯಾಕೆ? ಅಣ್ಣ, ಬೆಳೆ ಮಾರಿ ಬಂದ ಹಣವೆಲ್ಲ ಖಾಲಿಯಾದವು. ಈಗ ತಮ್ಮನ ಓದಿಗಾಗಿ ದುಡ್ಡು ಎಲ್ಲಿಂದ ತರೋದು ಯೋಚಿಸಿ ಒಂದು ನಿರ್ಧಾರಕ್ಕೆ ಎಷ್ಟು ಸಾಲವಾದರೂ ಪರವಾಗಿಲ್ಲ, ಮಾಡಿದ ಸಾಲವನ್ನು ದುಡಿದು ಮುಟ್ಟಿಸುತ್ತೇವೆ ಅಣ್ಣ. ಆ ಸಾಹುಕಾರನ ಹತ್ತಿರ ದುಷ್ಟರ ಸಂಗಡ ದೂರ ಇರಬೇಕೆಂದು ಎಷ್ಟೇ ನಿರ್ಧಾರ ಮಾಡಿದರು ಆ ವಿಧಿ ಧನವಂತರ ದರ್ಪದಲ್ಲಿ ಮತ್ತೆ ಸಿಲುಕಿಸುತ್ತಿರುವಾಗ ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾಗಿದೆ ಅಣ್ಣ. ಪ್ರಕಾಶಣ್ಣನ ಓದು ನಿಲ್ಲಬಾರದು ಎಂಬ ಕಾರಣಕ್ಕಾಗಿ ನೀವೆಲ್ಲ ತೆಗೆದುಕೊಂಡಿರುವ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ. ಈ ವರ್ಷ ಬೆಳೆ ಬಂದ ತಕ್ಷಣ ಸಾಹುಕಾರನ ಹತ್ತಿರ ತಂದ ಹಣಕ್ಕೆ ಅಸಲು ಬಡ್ಡಿ ಸೇರಿಸಿಕೊಟ್ಟು ಹಣ ಕೊಟ್ಟು ಋಣ ಮುಕ್ತರಾಗೋಣ ಅಣ್ಣ. ನೀವೇನು ಚಿಂತೆ ಮಾಡಬೇಡಿ ಅಣ್ಣ. ಅಣ್ಣನ ಓದಿಗಾಗಿ ಬೇಗ ಹೋಗಿ ಹಣ ತಂದು ಕೊಡು ಅಣ್ಣ. ನೀನು ಹೇಳುವ ಮಾತು ನಿಜವಿದೆ ವೀರಭದ್ರ. ಈ ಊರಲ್ಲಿ ಸಾಹುಕಾರ ಹತ್ತಿರ ಸಾಲ ತಂದವರು ಸಾಹುಕಾರ ಕೊಟ್ಟ ಹಿಂಸೆಯಿಂದ ಸಾಲ ತೀರಿಸಲಾಗದೆ ಸತ್ತು ಹೋಗಿದ್ದಾರೆ.
ಆದಷ್ಟು ಬೇಗ ಅವನ ಸಾಲ ತೀರಿಸಿ ಋಣಮುಕ್ತನಾಗೋಣ. ನೀನೇನು ಚಿಂತಿಸಬೇಡ ವೀರಭದ್ರ. ಆಯ್ತಣ್ಣ. ನೋಡಿ, ಶೇಂಗಾ ಬಿತ್ತನೆಗೆ ಅಂತ ರೈತರೆಲ್ಲರೂ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ನೀವೆಲ್ಲರೂ ಊಟ ಮಾಡಿ ಹೊಲದ ಕಡೆ ನಡೀರಿ. ನಿಮ್ಮಣ್ಣ ಹಣದ ಸಿದ್ಧತೆ ಮಾಡ್ಕೊಳ್ತಾರೆ. ನಾನೇ ಇದು ಮಾತಾಡ್ಬೇಕು ಅಂತ ಮಾಡಿದ್ದೆ ಅತ್ತಿಗೆಮ್ಮ, ಅಷ್ಟರಲ್ಲಿ ನೀವೇ ಯುವ ಕೈಗಳಿಂದ ಅತ್ತಿಗೆಗೆ ವರ್ಣನ ಮಾತುಗಳು ಪ್ರಾರಂಭವಾದವಂತೆ ಕಾಣಿಸ್ತಾ ಇದೆ. ಶೃಂಗಾರದ ಅರಮನೆಗೆ ಬಂಗಾರದ ಒಡತಿಯಾಗಿ ನನ್ನ ಅತ್ತಿಗೆ ಈ ಮನೆಗೆ ಬಂದಿರುವುದರಿಂದಲೇ ನಮ್ಮ ಮನೆ ಶೋಭಾಮಾನವಾಗಿ ಕಂಗೊಳಿಸುತ್ತಿದೆ. ಶ್ರೀ ಮೈದನರ ಮಾತಿಗೆ ನನಗೆ ಸಂತೋಷವಾಯಿತು. ಸರಿ, ನಡೀರಿ, ಎಲ್ಲರೂ ಕೂಡಿ ಊಟಕ್ಕೆ ಹೋಗೋಣ. ಅತ್ತೆಯಮ್ಮ, ಇದೇ ಸಂತೋಷದ ಸಮಯದಲ್ಲಿ ಬನ್ನಿ ಎಲ್ಲರೂ ಸೇರಿ ಹಾಡಿ ಕುಣಿಯೋಣ.